ಮೇಷರಾಶಿಯವರಿಗೆ ವ್ಯಾವಹಾರಿಕವಾಗಿ ಅಥವಾ ಅಗತ್ಯಕ್ಕನುಗುಣವಾಗಿ ಸಾಲವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಅಥವಾ ಅಂತಹ ಸಂದರ್ಭ ಒದಗಬಹುದು. ಸಾಲ ಮಾಡುವಾಗ ತುಂಬ ಅವಶ್ಯಕತೆ ಇದೆಯಾ ಅನ್ನುವಂಥದ್ದನ್ನು ಗಮನಿಸಿಕೊಂಡು ಸಾಲಕ್ಕೆ ಮುಂದಾಗುವಂಥದ್ದು ಒಳ್ಳೆಯದು. ಸಂಬಂಧಿಕರಲ್ಲಿ ಮಾತಿನಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು, ಏನೋ ವಿಷಯವನ್ನು ಪ್ರಸ್ತಾಪ ಮಾಡ್ತೀರಿ, ಆ ಮಾತು ಅವರಿಗೆ ಯಾಕೋ ಹಿಡಿಸುತ್ತೋ ಇಲ್ವೋ ಗೊತ್ತಿಲ್ವಾ, ಅವರು ಬೇರೆ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ, ಅದು ಹಾಗೆ ಜಗಳಕ್ಕೆ ಅಥವಾ ಮನಸ್ತಾಪಕ್ಕೆ ಕಾರಣವಾಗಿ ಬೇಸರವಾಗುತ್ತೆ. ಇಲ್ಲ ನೀವು ಸಾಲವನ್ನು ಅವ್ರ ಹತ್ರ ಆದರೂ ಕೂಡ ಕೇಳುವಂಥದ್ದಿರುತ್ತೆ. ಹೀಗೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಆಗ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ವ್ಯಾವಹಾರಿಕವಾಗಿ ದೊಡ್ಡ ನಿರ್ಧಾರವನ್ನು ಮಾಡ್ತೀರಿ. ಆ ನಿರ್ಧಾರ ನಿಮ್ಮ ವ್ಯವಹಾರದ ಅಥವಾ ನಿಮ್ಮ ಭವಿಷ್ಯದ ಒಂದು ರೂಪುರೇಷೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಅಥವಾ ಅದರಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ಆಗಿರಬಹುದು ಅಂತ ಅರ್ಥ. ಮಾನಸಿಕವಾಗಿ ಒಟ್ಟಾರೆ ಅಸಮಾಧಾನ, ಏನೇ ಮಾಡಿದರೂ ಕೂಡ ಸಮಾಧಾನ ಇಲ್ಲದೇ ಇರತಕ್ಕಂತಹ ಒಂದು ವಾತಾವರಣವನ್ನು ನೋಡಬೇಕಾದಂಥದ್ದು. ತಾಯಿಯ ಜೊತೆ ಜಗಳವನ್ನು ಮಾಡ್ಕೊಳ್ತೀರಿ, ಇದರಿಂದ ದ್ವೇಷ ಅನ್ನುವಂಥದ್ದು ಹೆಚ್ಚಾಗತ್ತೆ. ಬಂಧುಗಳ ವಿಚಾರದಲ್ಲಿ ಆಗ್ತಕ್ಕಂಥದ್ದು ತಾಯಿಯ ಕಡೆಯಿಂದ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ನವಗ್ರಹರ ಪ್ರಾರ್ಥನೆಯನ್ನು ಮಾಡಿ ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭನ್ಮೇಸ್ತು ಗ್ರಹಾಹ ಕುರುವಂತು ಮಂಗಳಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು 9 ಬಾರಿ ಪಠನೆ ಮಾಡಿ ಶುಭವಾಗಿ. ವೃಷಭರಾಶಿ ಮಕ್ಕಳ ಚಟುವಟಿಕೆಯ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ಏನಾದರೂ ಒಂದು ದೃಢವಾದಂತಹ ನಿರ್ಧಾರವನ್ನು ಮಾಡೋದಕ್ಕೆ ಈ ದಿವಸ ಅವಕಾಶಗಳು ಹೆಚ್ಚಾಗಿರತಕ್ಕಂಥದ್ದು. ನಿಮ್ಮ ಭಾವನೆಗಳಿಗೆ ಮಾತ್ರ ಹೊಡೆತ ಬೀಳಬಹುದು. ಆದ್ದರಿಂದ ಭಾವನಾತ್ಮಕವಾದಂತಹ ವಿಚಾರ ಕೇವಲ ಕಣ್ಣೀರಿನಲ್ಲಿ ಅಂತ್ಯವಾಗ್ತಕ್ಕಂಥದ್ದಾಗತ್ತೆ. ಧನಾಗಮ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ಸಂಪತ್ತೋ ಹಣವೋ ಏನೋ ಬರುವಂಥದ್ದು, ಸಿಕ್ಕುವಂತಹ ಅವಕಾಶಗಳು ಹೆಚ್ಚಾಗಿದೆ ಅಂತ ಅರ್ಥ. ಸಂಬಂಧಿಕರ ಭೇಟಿ ಅಥವಾ ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಸಂತೋಷವನ್ನು ನೀಡ್ತಕ್ಕಂಥದ್ದು. ಹಣದ ಸಮಸ್ಯೆ ದೂರವಾಗುವಂಥದ್ದು. ಆರ್ಥಿಕವಾಗಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಇವತ್ತಿನ ಮಟ್ಟಿಗೆ ಅದೆಲ್ಲ ನಮಗೆ ತೊಂದರೆಯನ್ನು ಮಾಡಲಾರದು ಅನ್ನುವಷ್ಟರ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಗೋ ಸೇವೆಯನ್ನು, ಗೋ ಪೂಜೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡುವಂಥದ್ದಿದೆ. ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಅದು ಒಂದಷ್ಟು ಅಡ್ಡಿಯನ್ನು ಮಾಡುವಂಥದ್ದಾಗತ್ತೆ. ಬೇರೆಯವರ ಮಾತು ನಿಮಗೆ ಪಥ್ಯ ಆಗತ್ತೆ. ಯಾರು ಏನೇ ಹೇಳಿದರೂ ಕೂಡ ಅದನ್ನು ಕೇಳುವಷ್ಟು ತಾಳ್ಮೆ ಆಗಲಿ ಅಥವಾ ಅದನ್ನು ಸ್ವೀಕಾರ ಮಾಡಿ ಸರಿತಪ್ಪುಗಳ ವಿವೇಚನೆಯಿಂದ ಅದನ್ನು ನೋಡುವುದಾಗಲಿ, ಇದು ಯಾವುದೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಸ್ವಯಂಕೃತ ಅಪರಾಧಗಳನ್ನು ಮಾಡ್ತೀರಿ. ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು ಕೊನೆಗೆ ಅದರಿಂದ ಆಗತಕ್ಕಂತಹ ದುಷ್ಫಲಗಳು, ಪರಿಣಾಮಗಳು ಇವೆಲ್ಲವನ್ನು ನೀವೇ ಅನುಭವಿಸಬೇಕಾಗತ್ತೆ. ಇದಕ್ಕೆ ಯಾರೂ ಹೊಣೆಯಲ್ಲ ಅಥವಾ ಯಾರನ್ನೂ ಕೂಡ ನೀವು ಹೊಣೆಗಾರರನ್ನಾಗಿ ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಆಸ್ತಿಗೆ ಅಥವಾ ಸಂಪತ್ತಿಗೆ, ದುಡ್ಡಿಗೆ ಕುತ್ತು ಬರಬಹುದು. ಆ ಒಂದು ಹೆದರಿಕೆ ನಿಮಗೆ ಕಾಡುತ್ತೆ. ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂಥದ್ದು ನಿಮಗೆ ಗೊತ್ತಾಗದಲೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು, ತೊಂದರೆಯನ್ನು, ಮಾನಸಿಕವಾದಂತಹ ಅಸಮಾಧಾನವನ್ನು ಅನುಭವಿಸುವಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಮಾನಸಿಕವಾದಂತಹ ನೆಮ್ಮದಿಗೆ ಭಂಗ ಬರೋದಕ್ಕೆ ಇದೇ ಕಾರಣವಾಗುತ್ತೆ. ಹಾಗಾಗಿ ಅದೆಲ್ಲವನ್ನ ಸರಿಯಾಗಿ ಆಲೋಚನೆ ಮಾಡಬೇಕಾದಂಥದ್ದು. ಆರ್ಥಿಕವಾಗಿ ಏನೋ ಒಂದಷ್ಟು ಬೆಳೀಬಹುದು ಅಥವಾ ಹಣವನ್ನು ಸಂಪಾದನೆ ಮಾಡಬಹುದು, ಅದಕ್ಕೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಲಾಭದಾಯಕವಾದಂತಹ ದಿವಸ ಇದಾಗಿದೆ. ಸೋಲು ಮತ್ತು ನಷ್ಟದ ಭೀತಿ ವ್ಯಾವಹಾರಿಕವಾಗಿ ಕಾಡುವಂಥದ್ದು. ಹಾಗಾಗಿ ಯಾವ ಕೆಲಸವನ್ನು ಮಾಡೋದರಿಂದ, ಯಾವ ನಿರ್ಧಾರವನ್ನು ಮಾಡೋದರಿಂದ ನನಗೆ ಸೋಲಾಗತ್ತೆ ಅಥವಾ ನಷ್ಟವಾಗತ್ತೆ ಅನ್ನುವಂಥದ್ದನ್ನು ಪೂರ್ವಭಾವಿಯಾಗಿ ಆಲೋಚನೆ ಮಾಡಬೇಕಾದಂಥದ್ದು. ಅಧಿಕವಾದಂತಹ ಖರ್ಚು ಅಸಮಾಧಾನಕ್ಕೆ ಕಾರಣವಾಗುವಂಥದ್ದು.
ಆದಾಯದ ಪ್ರಮಾಣ ಕಡಿಮೆ ಇದ್ದು ಖರ್ಚು ಹೆಚ್ಚಾದಾಗ ಮಾನಸಿಕವಾಗಿ ಏನೋ ಒಂದು ರೀತಿಯ ಭಯ ಆತಂಕಗಳು ಕಾಡುವಂಥದ್ದು ಇರುತ್ತೆ. ಕೆಲವರಿಗೆ ಹುಚ್ಚು ಧೈರ್ಯ ಅಂತಕ್ಕಂಥದ್ದು, ನಾನು ಖರ್ಚು ಮಾಡಿದರೆ ಸಂಪಾದನೆ ಮಾಡೇ ಮಾಡ್ತೀನಿ ಅನ್ನುವಂಥದ್ದು. ಆದರೆ ಭವಿಷ್ಯವನ್ನು, ಆಪತ್ತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಖರ್ಚಿಗೆ ಮುಂದಾಗ್ತಕ್ಕಂಥದ್ದು ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕಾದಂತಹ ವ್ಯವಹಾರವಾಗತ್ತೆ. ಕೌಟುಂಬಿಕವಾದಂತಹ ಸಮಸ್ಯೆಗೆ ಸಣ್ಣ ಪುಟ್ಟ ಪರಿಹಾರ ಅಂತಕ್ಕಂತಹದ್ದು ಸಿಕ್ಕತ್ತೆ. ಕಾನೂನಿನ ಹೋರಾಟಕ್ಕೆ ಜಯ ನಿಮ್ಮ ಪರವಾಗಿ ಆಗಬಹುದು ಅನ್ನುವಂತಹ ಒಂದು ನಂಬಿಕೆ ಗಟ್ಟಿಯಾಗ್ತಾ ಹೋಗುತ್ತೆ. ಮಾತಿನಿಂದ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಯಾವಾಗ ಮಾತನ್ನು ಆಡಬಾರದು ಅಂತಹ ಸಂದರ್ಭದಲ್ಲಿ ಮಾತನ್ನು ಆಡಿ ನೀವು ತಪ್ಪಿತಸ್ಥರಾಗ್ತೀರಿ. ಯಾವಾಗ ಮಾತನ್ನು ಆಡಬೇಕೋ ಆಗ ಮಾತನ್ನು ಆಡದಲೇ ನೀವು ಅಲ್ಲಿ ವಂಚಿತರಾಗ್ತೀರಿ. ಇದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ ವಿದೇಶ ಪ್ರಯಾಣಕ್ಕೆ, ದೂರಿನ ಪ್ರಯಾಣಕ್ಕೆ ಚಿಂತನೆಯನ್ನು ನಡೆಸ್ತಕ್ಕಂತಹ ದಿವಸ. ದುಶ್ಚಟಗಳಿರ್ತಕ್ಕಂಥವರು ಸಮಸ್ಯೆಯಿಂದ ಹೊರಬರಬೇಕು. ಇಲ್ಲದೇ ಇದ್ದರೆ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದು. ಪ್ರೇಮಿಗಳಿಗೆ ಹೆಚ್ಚಾಗಿ ಸವಾಲುಗಳು ಎದುರಾಗುತ್ತೆ. ಧೈರ್ಯದಿಂದ, ಶಾಂತ ಸ್ವಭಾವದಿಂದ ಆ ಎಲ್ಲ ಸವಾಲುಗಳನ್ನು ಎದುರಿಸಿ ದಾಟಿ ಬರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು ಚಿಂತನೆಯನ್ನು ನಡೆಸಬಹುದು. ಅದಕ್ಕೆ ಪೂರಕವಾದಂತಹ ಒಂದು ಯೋಜನೆಗಳನ್ನು ಹಾಕ್ಕೊಳ್ಬಹುದು ಅನ್ನುವಂಥದ್ದು. ಸಹೋದರ ವರ್ಗದಿಂದ ಸಹಾಯವಾಗ್ತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿಯರು ಸಹಾಯವನ್ನು ಮಾಡುವಂತಹ ದಿವಸ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಪ್ರಶಂಸೆಗಳು ಸಿಕ್ಕುವಂತಹ ದಿವಸ. ಸಂಬಂಧಿಕರಲ್ಲಿ ಮಾತ್ರ ಕಿರಿಕಿರಿ ಉಂಟಾಗತ್ತೆ. ಯಾರಿಗೂ ಕೂಡ ನಿಮ್ಮ ನಡವಳಿಕೆ ಆಗಲಿ ನಿಮ್ಮ ಮಾತಾಗಲಿ ಹಿಡಿಸೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ತಪ್ಪನ್ನು ಹುಡುಕುವಂತಹ ಕೆಲಸವನ್ನು ಮಾಡ್ತಾರೆ. ಅದು ನಿಮಗೆ ತುಂಬ ಕಿರಿಕಿರಿಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಕಟ್ಟಡ ನಿರ್ಮಾಣ ಕಾರ್ಯವನ್ನು ಯಾರಾದರೂ ಮಾಡ್ತಾ ಇದ್ದರೆ ಅದಕ್ಕೆ ಏನೋ ಒಂದು ರೀತಿಯಲ್ಲಿ ಅಡ್ಡಿ ಆಗುವಂತಹ ಸೂಚನೆಗಳು ಕೂಡ ಈ ದಿವಸ ಇರುತ್ತೆ. ಮಿತ್ರರಿಂದ ಲಾಭವಾಗ್ತಕ್ಕಂತಹ ದಿವಸ. ಸ್ನೇಹಿತರು ಏನೋ ಸಹಾಯ ಮಾಡ್ತಾರೆ, ಅವರು ಮಾಡುವಂತಹ ಸಹಾಯ ನಿಮಗೆ ಲಾಭದಾಯಕವಾಗಿ ಫಲವನ್ನು ನೀಡ್ತಕ್ಕಂಥದ್ದು. ಮಕ್ಕಳಿಂದ ಲಾಭ, ಮಕ್ಕಳಿಂದ ಸಹಾಯ ಸಿಕ್ಕುವಂಥದ್ದು. ಮಕ್ಕಳಿಂದ ಲಾಭ ಅಂತಂದರೆ ನೀವು ಮಾಡುವಂತಹ ಕೆಲಸಕ್ಕೆ, ನಿಮ್ಮ ಸಂಕಲ್ಪಕ್ಕೆ ಮಕ್ಕಳು ಕೈ ಜೋಡಿಸ್ತಕ್ಕಂಥದ್ದು, ನಿಮಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಮಕ್ಕಳು ಮಾಡ್ತಕ್ಕಂತಹ ಯೋಜನೆ ಅಥವಾ ಅವರು ಹಾಕ್ತಕ್ಕಂತಹ ಯಾವುದೋ ಒಂದು ರೀತಿಯ ಮಾನಸಿಕವಾದಂತಹ ಒಂದು ಒತ್ತಡ ನಿಮಗೆ ಅನುಕೂಲಕರವಾಗಿ ಫಲವನ್ನು ನೀಡ್ತಕ್ಕಂಥದ್ದಾಗತ್ತೆ. ಆಸ್ತಿಯ ಖರೀದಿಗೆ, ವಸ್ತುವಿನ ಖರೀದಿಗೆ ಅವಕಾಶಗಳಾಗತ್ತೆ. ಆದರೆ ಅಷ್ಟೊಂದು ಸಮಾಧಾನಕರವಾಗಿ ಇಲ್ಲದೆ ಇರತಕ್ಕಂಥದ್ದು. ಏನಾದರೂ ಕೊಂಡುಕೊಂಡ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ತುಲಾರಾಶಿ ವ್ಯಾವಹಾರಿಕವಾಗಿ, ಸಾಂಸಾರಿಕವಾಗಿ ಒಂದಷ್ಟು ಹೊಂದಾಣಿಕೆಯ ಅಭಾವ ಅನ್ನುವಂಥದ್ದು ಕಾಡಬಹುದು ಅಥವಾ ತಲೆದೋರಬಹುದು ಅನ್ನುವಂಥದ್ದು. ಉದ್ಯೋಗ ಅಥವಾ ವೃತ್ತಿ ಇದನ್ನು ನೀವು ಗಮನಿಸಿದಾಗ ಮಾನಸಿಕವಾಗಿ ಒಂದಷ್ಟು ಸಮಾಧಾನ ಸಿಕ್ಕತ್ತೆ. ನನ್ನ ನೌಕರಿಯಲ್ಲಿ, ನನ್ನ ಉದ್ಯೋಗದಲ್ಲಿ ನನಗೆ ಸಮಾಧಾನ ಸಿಕ್ಕಿದೆ ಅಂತ ಹೇಳುವಂತಹ ದಿವಸ. ಆಸ್ತಿಯ ಸಮಸ್ಯೆ ಏನಾದರೂ ಇದ್ದರೆ ಅದು ಬಗೆಹರಿದೇ ಇರತಕ್ಕಂತಹ ಒಂದು ವ್ಯವಸ್ಥೆ ಆಗತ್ತೆ. ಮಾನಸಿಕವಾದಂತಹ ಸಮಾಧಾನ ನಿಮಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಿಕ್ಕೋದಿಲ್ಲ. ಯಾಕೆ ಅಂತಂದರೆ ಉದ್ಯೋಗವಾಗಲಿ, ನೌಕರಿಯಾಗಲಿ ಅಥವಾ ವೃತ್ತಿಯಾಗಲಿ ಅಲ್ಲಿ ಅಸಮಾಧಾನ ಇರತಕ್ಕಂಥದ್ದು ನಿಮಗೆ ದಿನವಿಡೀ ಪ್ರಭಾವವನ್ನು ಬೀರತಕ್ಕಂಥದ್ದಾಗತ್ತೆ. ಕಟ್ಟಡ ನಿರ್ಮಾಣ ಕಾರ್ಯ ಏನಾದರೂ ಇದ್ದರೆ ಅದು ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಹೊಂದುತ್ತೆ. ಆದರೂ ಕೂಡ ಬೇರೆ ಬೇರೆ ವಿಚಾರಗಳು ಮಾನಸಿಕವಾಗಿ ಅಸಮಾಧಾನವನ್ನು ತರೋದ್ರಿಂದ ಅಥವಾ ಬೇರೆ ವಿಷಯಗಳಿಂದ ಮಾನಸಿಕವಾದಂತಹ ಅಸಮಾಧಾನ ಉಂಟಾಗೋದ್ರಿಂದ ನಿಮಗೆ ಏನೇ ಬೆಳವಣಿಗೆ ಆದರೂ ಕೂಡ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು. ಅಧಿಕವಾದಂತಹ ಖರ್ಚು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.
ವೃಶ್ಚಿಕ ರಾಶಿ, ಹಣ ಹೂಡಿಕೆಯಲ್ಲಿ ಆಸಕ್ತಿ ಉಂಟಾಗತ್ತೆ, ಆ ಕೆಲಸವನ್ನು ಮಾಡ್ತೀರಿ, ಆದರೆ ಏನೂ ಕೂಡ ಪ್ರಯೋಜನ ಆಗದೇ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗ್ತಕ್ಕಂಥದ್ದು. ಆ ರೀತಿಯ ಆರೋಗ್ಯದ ವಿಚಾರ ಬಂದಾಗ ತುಂಬ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಎಚ್ಚರಿಕೆಯನ್ನು ವಹಿಸಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನಗಳು ತತ್ಕ್ಷಣದಲ್ಲಿ ಆಗಬೇಕಾದಂಥದ್ದು. ಉದ್ಯೋಗಸ್ಥರಿಗೆ ಕಿರಿಕಿರಿ ಉಂಟಾಗ್ತಕ್ಕಂತಹ ದಿವಸ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾದಂಥದ್ದು. ಅನಿರೀಕ್ಷಿತವಾಗಿ ವಂಚನೆಯಾಗತ್ತೆ, ಮೋಸವಾಗತ್ತೆ, ನಿಮಗೆ ಅದು ಕಲ್ಪನೆಯಲ್ಲೇ ಇರುವುದಿಲ್ಲ, ಆದರೆ ಮೋಸಕ್ಕೆ ಒಳಗಾಗ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಇವೆಲ್ಲ ಗ್ರಹಗತಿಯನ್ನು ಆಧರಿಸಿ ಇರುತ್ತೆ ಅನ್ನುವಂತಹದ್ದನ್ನು ತಿಳಿದಿರಬೇಕು. ಭರವಸೆಗೆ ಮಾತ್ರ ಮಾರು ಹೋಗಬೇಡಿ. ಯಾರಾದರೂ ಏನಾದರೂ ಮಾತನ್ನು ಕೊಟ್ಟರೆ, ಏನಾದರೂ ಭರವಸೆಗಳನ್ನು ಹೇಳಿದರೆ ಅದು ಯಾವುದನ್ನು ಕೂಡ ನಂಬಿಕೊಂಡು ಅದರ ಮುಖಾಂತರ ಹೋಗುವಂಥದ್ದು, ಅದನ್ನು ಆಶ್ರಯ ಮಾಡಿ ಅದನ್ನೇ ನಂಬಿ ಹೋಗ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಧನುರಾಶಿ, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಏನೋ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು. ಉದ್ಯೋಗದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಕ್ಕಂತಹ ಸೂಚನೆ ಇದೆ. ಹಣದ ವಿಚಾರಕ್ಕೆ ಜಗಳವಾಗ್ತಕ್ಕಂತಹ ಸಾಧ್ಯತೆ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಯಾವುದೋ ವಾದ ವಿವಾದಗಳು ಪ್ರಾರಂಭವಾಗತ್ತೆ, ಜಗಳದಲ್ಲಿ ಅದು ಅಂತ್ಯವಾಗ್ತಕ್ಕಂಥದ್ದು. ನಷ್ಟ, ನಿರಾಸೆ, ಬೇಸರ ಇವೆಲ್ಲವನ್ನು ಈ ದಿವಸ ನೋಡಬೇಕಾದಂಥದ್ದು. ಮಕ್ಕಳಿಂದ ಸಮಾಧಾನ ಸಿಕ್ಕತ್ತೆ. ಏನೇ ತೊಂದರೆಯಾದರೂ ಕೂಡ ಮಕ್ಕಳು ನಿಮಗೆ ಸಮಾಧಾನವನ್ನು ಹೇಳ್ತಾರೆ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂತಹ ಒಂದು ಧೈರ್ಯದ ಮಾತು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಪ್ರಯಾಣದ ಸಾಧ್ಯತೆಗಳಿದೆ. ಆ ಪ್ರಯಾಣದಿಂದ ನಿಮಗೊಂದಷ್ಟು ಶುಭ ಅನ್ನುವಂಥದ್ದನ್ನು ಕಾಣ್ತೀರಿ. ಶಿವಾರಾಧನೆಯನ್ನು ಮಾಡಿ, ಶಿವನ ಪ್ರಾರ್ಥನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಪ್ರಯಾಣದ ನೆಪದಿಂದ ಮನೆಯಿಂದ ದೂರ ಉಳ್ಕೊಳ್ತೀರಿ. ಇವತ್ತೆಲ್ಲೋ ಹೊರಗಡೆ ಹೋಗಬೇಕು ಅಂತ ಹೇಳಿ ಮನೆಯಲ್ಲಿ ಇಲ್ಲದೇ ಇರುವ ಹಾಗಾಗತ್ತೆ. ಮಿತ್ರರೇ ಶತ್ರುಗಳಾಗ್ತಾರೆ. ಯಾರನ್ನ ನೀವು ನಂಬಿ ಇವರು ನನ್ನ ಆಪ್ತರು, ಆತ್ಮೀಯರು ಅಂತ ಹೇಳಿ ಅಂದುಕೊಂಡಿರ್ತೀರೋ ಅಂಥವರೇ ನಿಮ್ಮ ವಿರುದ್ಧವಾಗಿ ಎಲ್ಲವನ್ನೂ ಕೂಡ ಮಾಡ್ತಾರೆ. ಅವರೇ ಶತ್ರುಗಳಾಗಿ ನಿಮಗೆ ಪರಿಣಮಿಸ್ತಾರೆ ಅಂತಕ್ಕಂಥದ್ದು. ಆರೋಗ್ಯ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥದ್ದು, ಅದರ ಹೆದರಿಕೆ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಎಲ್ಲ ಕೆಲಸಗಳಲ್ಲೂ ಈ ದಿವಸ ಹಿನ್ನಡೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ತುಂಬ ಅಗತ್ಯವಾಗಿ ಮಾಡಲೇಬೇಕಾದಂತಹ ದಿನನಿತ್ಯದ ಕೆಲಸಗಳನ್ನು ಹೊರತಾಗಿ ವಿಶೇಷವಾದಂತಹ ಯಾವ ಕೆಲಸಕ್ಕೂ ಕೂಡ ಮುಂದಾಗಬಾರದು ಅನ್ನುವಂಥದ್ದು. ಎಲ್ಲರ ಜೊತೆಯಲ್ಲೂ ಕೂಡ ನಿಷ್ಠುರವಾಗ್ತೀರಿ, ಎಲ್ಲರ ಜೊತೆಯಲ್ಲೂ ಗಲಾಟೆಯನ್ನು ಮಾಡ್ಕೊಳ್ತೀರಿ. ಮಾನಸಿಕವಾದಂತಹ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಸಮಾಜಮುಖಿಯಾದಂತಹ ಕೆಲಸದಲ್ಲಿ ಜೊತೆಗೆ ಕುಟುಂಬದಲ್ಲಿ ನೀವು ಮನಸ್ತಾಪಕ್ಕೆ ಕಾರಣರಾಗ್ತೀರಿ, ಅಥವಾ ಅಲ್ಲಿ ಯಾವುದೇ ರೀತಿಯ ಗೌರವ ಅಂತಕ್ಕಂಥದ್ದು ನಿಮಗೆ ಇಲ್ಲದೇ ಇರತಕ್ಕಂಥದ್ದು. ಟೀಕೆಗೊಳಗಾಗ್ತೀರಿ, ಅಪಹಾಸ್ಯಕ್ಕೊಳಗಾಗ್ತೀರಿ. ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ನಡವಳಿಕೆ, ಆಡುವಂತಹ ಮಾತು ಇದು ಯಾವುದೇ ಇರಬಹುದು, ಯಾವುದೂ ಕೂಡ ಯಾರಿಗೂ ಸಮಾಧಾನವನ್ನು ತರ್ತಕ್ಕಂಥದ್ದಾಗಿರೋದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಪಾರಾಗ್ತೀರಿ ಅಂತಲೇ ಹೇಳಬೇಕಾದಂಥದ್ದು. ದಾಂಪತ್ಯದಲ್ಲಿ ಹೊಂದಾಣಿಕೆಯ ಕೊರತೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಮನಸ್ತಾಪ, ಇವೆಲ್ಲವನ್ನು ನೋಡಬೇಕಾದಂಥದ್ದು. ಆಕಸ್ಮಿಕವಾಗಿ ಧನಲಾಭವಾಗುತ್ತೆ, ನಿಮ್ಮ ನಿರೀಕ್ಷೆಯಲ್ಲಿ ಇರೋದಿಲ್ಲ, ಅಥವಾ ನಿಮ್ಮ ಕಲ್ಪನೆಯೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ವಿದ್ಯಾಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ಮಕ್ಕಳಿಂದ ಅನುಕೂಲವಾಗತ್ತೆ, ಆದರೆ ಭಯ. ಯಾವ ನಿರ್ಧಾರವನ್ನು ಮಾಡಿರ್ತಾರೋ ಅಥವಾ ಅವರ ಉದ್ದೇಶ ಏನಿರುತ್ತೋ ಅಂತಕ್ಕಂತಹ ಅನುಮಾನ, ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಶುಭ ಕಾರ್ಯದ
ಚರ್ಚೆಗಳು, ಮಾತುಗಳು ಮುನ್ನೆಲೆಗೆ ಬರ್ತಕ್ಕಂಥದ್ದಿದೆ. ಸ್ಥಿರಾಸ್ತಿ ನಷ್ಟವಾಗುವಂತಹ ಸಾಧ್ಯತೆ, ಅಂದರೆ ಆಸ್ತಿಯಿಂದ ಬರಬೇಕಾದಂತಹ ಆದಾಯವೋ ಅಥವಾ ಅದನ್ನು ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ಮನಸ್ಸು ಮಾಡಿದಾಗ ನಿಮ್ಮ ಬೆಲೆ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು, ಹೀಗೆಲ್ಲ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಷ್ಟವೋ ಅಥವಾ ಒಂದಷ್ಟು ಹಣವನ್ನು ಕಳ್ಕೊಳ್ತಕ್ಕಂಥದ್ದು, ಒಟ್ಟಾರೆ ಅದರ ಬಗ್ಗೆ ಯೋಚನೆ ಮನಸ್ಸಿಗೆ ಬರುವ ರೀತಿಯಲ್ಲಿ ಆಗತ್ತೆ. ಸಮಾಜದಲ್ಲಿ, ಮನೆಯಲ್ಲಿ ಜವಾಬ್ದಾರಿಯಿಂದ ವರ್ತಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ಎಲ್ಲಿ ಬೇಜವಾಬ್ದಾರಿತನವನ್ನು ತೋರಿಸ್ತೀರಿ ಅಲ್ಲಿ ಅವಮಾನಕ್ಕೆ ದಾರಿ ಆಗ್ತಕ್ಕಂಥದ್ದು. ಪಾಲಿದಾರಿಕೆ, ಹಣ ಹೂಡಿಕೆ ಇದೆಲ್ಲದರಿಂದ ನಷ್ಟವಾಗತ್ತೆ, ಎಚ್ಚರಿಕೆ ಇರಲಿ. ಆದರೆ ಅದು ಕೆಲವರಿಗೆ ಏನೋ ಒಂದು ರೀತಿಯ ಅಭ್ಯಾಸವೋ ಹವ್ಯಾಸವೋ, ಏನಾದರೂ ಒಂದು ಸ್ವಲ್ಪ ದುಡ್ಡು ಸಿಕ್ತು ಅಂತಂದರೆ ಅದನ್ನು ಹೂಡಿಕೆ ಮಾಡ್ತಕ್ಕಂತಹದ್ದು. ಆದರೆ ಇವತ್ತು ಅದರಿಂದ ನಷ್ಟವನ್ನು ಕಾಣುವಂಥದ್ದಾಗತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು, ಮುಂಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು. ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂತಹ ದಿವಸ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಯಾವ ವಿಘ್ನಗಳಿದ್ರೂ ಕೂಡ ಅವೆಲ್ಲ ನಿವಾರಣೆಯಾಗಿ ಶುಭ ಫಲವನ್ನು ಕೊಡಲಿ ಅಂತಕ್ಕಂಥದ್ದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ.